ಸೊ ಹೇ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತು ನಾವು ಮನೆ ಕ್ಲೀನ್ ಮಾಡಬೇಕು. ಸೊ ಫಸ್ಟ್ ಇವಾಗ ತಿಂಡಿ ತಿನ್ನೋಣ. ಅಪ್ಪ ತಿಂಡಿ ತಿಂದಿದ್ದಾರೆ ಹೊರಗಡೆಯಿಂದ. ಸೊ ತಿಂಡಿ ತಿಂದು ಮನೆ ಕ್ಲೀನ್ ಮಾಡೋಣ. ಯುಗಾದಿ ಹಬ್ಬಕ್ಕೋಸ್ಕರ ಫುಲ್ ಇವತ್ತು ಮನೆ ಕ್ಲೀನಿಂಗ್ ಇದೆ. ಸೊ ನಾವು ಒಬ್ರಿಗೆ ಹೇಳಿದ್ವಿ ಮನೆ ಕ್ಲೀನ್ ಮಾಡೋರಿಗೆ, ಬಟ್ ಅವರು ಕೈ ಕೊಟ್ರು ಬರಲ್ಲ ಇವತ್ತು ಆಗಲ್ಲ ಅಂತ. ಸೊ ಇನ್ನೇನ್ ಮಾಡೋದು ಅಂತ ನಾನು ಮತ್ತೆ ಅಮ್ಮ ಇದ್ವಿ. ಅಮ್ಮ ನಾನು ಕ್ಲೀನ್ ಮಾಡೋಣ ಗೈಸ್. ಸೊ ಇವಾಗ ಫಸ್ಟ್ ತಿಂಡಿ ತಿನ್ನೋಣ ಬನ್ನಿ ಗೈಸ್. ಗೈಸ್ ನಮ್ಮ ಮನೇಲಿ ಇವತ್ತು ಕ್ಲೀನಿಂಗ್ ನಡೀತಾ ಇದೆ. ಯಾಕೆ ಕ್ಲೀನಿಂಗ್ ಅಂದರೆ ಯುಗಾದಿ ಹಬ್ಬದ ಪ್ರಯುಕ್ತ ಕ್ಲೀನಿಂಗ್ ನಡೀತಾ ಇದೆ. ಸೊ ನೋಡ್ಬೋದು ಇಲ್ಲಿ ಅಮ್ಮ ಮೇಲಿಂದ ಧೂಳೆಲ್ಲ ಕೊಡುತ್ತಾ ಇದ್ದಾರೆ. ಇದೆಲ್ಲ ನಮ್ಮ ಬೆಡ್ಶೀಟ್ಸು ಮತ್ತು ನಮ್ಮ ಪಿಲ್ಲೋಸು ಎಲ್ಲ ಹಂಗೆ ಇದೆ. ಸೊ ಅಲ್ಲಿ ಒಳಗೆಲ್ಲ ಬೆಡ್ಶೀಟ್ ತೆಗೆದಿದ್ದಾರೆ ಅಪ್ಪ ಅಮ್ಮನ ರೂಮಲ್ಲಿ. ಇಲ್ಲಿ ನಮ್ಮ ರೂಮಲ್ಲೂ ಕೂಡ ಬೆಡ್ಶೀಟ್ಸ್ ಎಲ್ಲ ತೆಗೆದಿದ್ದಾರೆ. ಇವಾಗ ಸೋಫಾದು ಧೂಳೆಲ್ಲ ಹೊಡಿತಾ ಇದ್ದಾರೆ ಗೈಸ್. ನಾನು ಮಾಡಬೇಕಾ? ಮಾಡೋಣ ಬೇಡ? ಹಾಂ ಆಯ್ತು. ಏನು ಮಾಡ್ಬೇಕು ಹೇಳಿ? ಸರಿ ಆಯ್ತು. ಏನು ಮಾಡ್ಬೇಕು ಹೇಳಿ ಹೋಗ್ಲಿ. ಆಯ್ತು ಏನು ಮಾಡೋಣ ಅದಾದ್ರೆ ಹೇಳು. ಮಾಡ್ತೀನಿ, ನಾನು ಮಾಡ್ತೀನಿ. ಏನು ಮಾಡೋಣ ಹೇಳು. ಅದೇ ಫ್ಯಾನ್ಗಳೆಲ್ಲ ಒರೆಸ್ಕೋಬೇಕು. ಫ್ಯಾನ್ ಯಾವುದು ಗೈಸ್ ಅಮ್ಮಗೆ ಸಿಗಲ್ಲ ಫ್ಯಾನ್, ಅದಕ್ಕೋಸ್ಕರ ಒರೆಸ್ಕೋಬೇಕು. ಸೊ ಇಲ್ಲಿಂದೆಲ್ಲ ಒರೆಸಿದ್ಯಾ? ಇಲ್ಲಿಂದು ಹೌದಾ? ಇದನ್ನು ಅಷ್ಟೇ ಗೈಸ್. ಇವೆರಡು ಫ್ಯಾನ್ ಕೂಡ ಒರೆಸ್ಬೇಕು. ಒಂದು ಇಲ್ಲಿ ನಿಂತ್ಕೊಂಡು ಒರೆಸ್ತೀನಿ, ಇನ್ನೊಂದು ಇದ್ರ ಮೇಲೆ ನಿಂತ್ಕೊಂಡು ಒರೆಸ್ತೀನಿ. ಸೊ ಇವಾಗ ವಿಂಡೋಸ್ ಎಲ್ಲ ಕ್ಲೀನ್ ಆಯಿತು. ಇದರಲ್ಲೆಲ್ಲ ಇದ್ದಿದ್ದು ಧೂಳೆಲ್ಲ ಆಯಿತು. ಅಲ್ಲೂ ಕೂಡ ಅಷ್ಟೇ, ಇದು ಕೂಡ ಅಷ್ಟೇ, ಮಂಚ ಕೂಡ ಅಷ್ಟೇ, ಇಲ್ಲಿ ಒಳಗಿಂದು ಅಷ್ಟೇ. ಈಗ ಆಲ್ಮೋಸ್ಟ್ ಹಾಲ್ ಎಲ್ಲ ಕ್ಲಿಯರ್ ಆಯಿತು ಗೈಸ್. ಹಾಲೆಲ್ಲ ಏನೂ ಇಲ್ಲ. ಫ್ಯಾನ್ ಒಂದು ಇದೊಂದು ನಾನು ಮಾಡಬೇಕು, ಮಾಡ್ತೀನಿ. ಹೊರಗಡೆ ಎಲ್ಲ ಕರ್ಟನ್ಸ್ ಎಲ್ಲ ಒಣಗಾಕ್ತಿದ್ದೀವಿ ನೋಡಿ ಗೈಸ್. ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಒಣಗಾಕಿದ್ದೀವಿ. ಆ ಚೇರ್ ಒಂದು ತೊಳಿಬೇಕು ಇವಾಗ. ಬನ್ನಿ ಗೈಸ್, ಇಲ್ಲ ಭಾಳ ಕೆಲಸ ಐತೆ. ನಾನು ಬೇರೆ ಹೌದು ಗೈಸ್, ಇವತ್ತು ಯಾರೋ ಬರ್ತೀನಿ ಅಂತ ಅಂದಿದ್ರು ಒಬ್ರು, ಕ್ಲೀನ್ ಮಾಡ್ಕೊಡ್ತೀನಿ ಮನೆ ಅಂತ. ಸೊ ಅವರು ಕೈ ಕೊಟ್ಟರು. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾವೇ ಕ್ಲೀನ್ ಮಾಡ್ತಿದ್ವಿ. ಏನ್ ಮಮ್ಮಿ ಇನ್ನೊಂದ್ಸಲ ಹೇಳು. ಅಲ್ಲ ನಾನೇ ಗೈಸ್ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಂಡ. ನಾನು ವೇಸ್ಟ್ ಆಗಿ ಮನೆಗೆ ಬಿದ್ದಿದ್ದೀನಂತೆ, ಅದಕ್ಕೋಸ್ಕರ ನನ್ನನ್ನು ಕ್ಲೀನ್ ಮಾಡೋಕ್ಕೆ ಕರ್ಸ್ಕೊಂಡಿದ್ದಾರಂತೆ. ಅದೇ ದುಡ್ಡು ಉಳಿಯುತ್ತೆ. ಏನು ನಾನು ವ್ಲಾಗ್ ಮಾಡ್ತಿರೋದು? ಅಯ್ಯೋ ಅದಂಗೆ ಮಾಡೋಣ. ಫೋನ್ ಬಿದ್ದಿದ್ರೆ ಏನು ಮಾಡ್ತೀಯಾ? ಇವಾಗೇನು ಹೊಸ ಕಡೆ ಆಯ್ತು, ಮಾಡ್ತೀನಿ. ಹಿಡ್ಕ ತಗ ಕೈ ನೋಡಿ, ಕೈ ಕಾಣಿಸುತ್ತೆ ಅಷ್ಟು. ಹಾಂ ಆ ಕಡೆ ಏನು ಓಡಿಸ್ಬೇಕು ನೋಡಿ ಗೈಸ್. ನಾನು ಕೆಲಸನೂ ಮಾಡಬೇಕು, ಕಾಲೇಜ್ಗೂ ಹೋಗ್ಬೇಕು, ವ್ಲಾಗೂ ಮಾಡಬೇಕು, ರೀಲ್ಸು ಮಾಡಬೇಕು, ವ್ಲಾಗೂ ಮಾಡಬೇಕು, ರೀಲ್ಸು ಮಾಡಬೇಕು, ಕಾಲೇಜ್ಗೂ ಹೋಗ್ಬೇಕು, ಕ್ಲೀನೂ ಮಾಡಬೇಕು, ಮನೆಗೆ ಬಂದು ಬೈಸ್ಕೊಳ್ಳೂ ಬೇಕು, ಒಡ್ಸ್ಕೊಳ್ಳೂ ಬೇಕು, ಎಲ್ಲ ಮಾಡಬೇಕು. ನೋಡ್ರಿ ಎಷ್ಟು ನಮ್ಮ ಅಪ್ಪ ಅಮ್ಮ ಎಷ್ಟು ಲಕ್ಕಿ ನನ್ನಂತ ಮಗನ್ ಪಡೆಯೋದಕ್ಕೆ. ಬಹಳ ಲಕ್ಕಿ ಅಲ್ಲ. ನಾನೇ ಹೇಳ್ತಿದ್ದೀನಿ ನೋಡಿ, ನಾನೇ ಹೇಳ್ತಿದ್ದೀನಿ ನೋಡು ಅವ್ರು ಹೇಳೋದು ಬಿಟ್ಟು. ಸಾಕು ಬಾ, ಅಲ್ಲೆಲ್ಲ ಕ್ಲೀನ್ ಆಗಿದೆ ಗೈಸ್. ನಮ್ಮ ಮನೇಲಿ ಈ ಥರ ಸೋಫಾ ಇರೋದು, ಇದು ರಿಕ್ಲೈನರು. ಸೊ ಈ ಥರ ತೋರಿಸಿದ್ದಾರೆ ಗೈಸ್. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಅದೇ ನಮ್ಮ ಅಪ್ಪಂಗೆ ಭಾಳ ತುಂಬ ಅಂದರೆ ಇಷ್ಟಪಟ್ಟು ಅದೆಷ್ಟೇ ಆಗಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡಿದ್ದು ಇದನ್ನು ಸೋಫಾನ. ಈ ಕಂಪ್ನಿ ಒಂದು ರಾಯಲ್ ಲೋಕು, ನೀವು ಕೇಳಿರ್ತೀರ ನೋಡಿರ್ತೀರ ಭಾಳ. ಕಂಪ್ನಿ ಎಲ್ಲಿಂದ ತೊಗೊಂಡಿದ್ದನ್ನು. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇಲ್ಲೊಂದು ಕ್ಯಾಪ್ ಇದೆ ಗೈಸ್, ಈ ಕಡೆ ಸೈಡಲ್ಲಿ, ಈ ಕಾರ್ನರಲ್ಲಿ, ಆ ಕಾರ್ನರಲ್ಲಿ, ಮತ್ತು ಈ ಎರಡು ಸೋಫಾದಲ್ಲಿದೆ, ಮಧ್ಯದಲ್ಲಿಲ್ಲ ಕ್ಯಾಪು. ಸೊ ಈ ಥರ ಮಾಡಿದ್ರೆ ಹಿಂಗೆ ಮೇಲೆ ಹೋಗುತ್ತೆ. ಓಕೆನಾ? ಈ ಥರ ಇದೆಯಾ? ಹಿಂಗೆ ಆರಾಮಾಗಿ ಕಾಲು ಚಾಚ್ಕೊಂಡು ನೋಡ್ಬೋದು. ನಿಮಗೆ ಇನ್ನೂ ಅನ್ಕಂಫರ್ಟಬಲ್ ಆಯಿತು, ಸ್ವಲ್ಪ ಹಿಂದೆ ಹೋಗ್ಬೇಕು ನಾನು ಅಂದರೆ ಈ ಥರ ಎದ್ದುಬಿಟ್ಟು ಸ್ವಲ್ಪ ಪುಷ್ ಮಾಡಬೇಕು. ಸ್ವಲ್ಪ ಪುಷ್ ಮಾಡಿಬಿಟ್ರೆ ಆರಾಮಾಗಿ ಮಲ್ಕೊಂಡು ಯಾವುದಾದ್ರೂ ಮೂವಿನೋ ಏನೋ ಆರಾಮಾಗಿ ನೋಡ್ಬೋದು. ಬ್ಯಾಡವಾ? ಓಕೆ,
ಈ ಥರ ಬ್ಯಾಕ್ ಮಾಡಿದ್ರೆ ಜಸ್ಟ್ ಮುಗಿ. ಇದು ಗೈಸ್ ಮತ್ತೆ ಇದು ಕೂಡ ಇದು ಮಧ್ಯದಲ್ಲಿ ಏನು ಗೊತ್ತಾ, ನಾನು ನೋಡಿ ಗಾಬರಿ ಆಗಿದೆ ಮಧ್ಯದಲ್ಲಿ. ಇದು ನೋಡಿ ಅಷ್ಟು ಚೆನ್ನಾಗಿಲ್ಲ ಗೈಸ್ ಹೇಳ್ಬೇಕು ಅಂದರೆ. ಮಾಡಿಬಿಟ್ರೆ ಇಲ್ಲಿ ಕಪ್ ಹೋಲ್ಡರ್ ಸಿಗುತ್ತೆ ಎರಡು, ಹಿಂಗೆ ಆರಾಮಾಗಿ ಇಬ್ರು ಕುತ್ಕೊಂಡು ಆರಾಮಾಗಿ ಮೂವೀಸ್ ನೋಡ್ಬೋದು ಯಾವುದಾದ್ರು. ಸೊ ಗೈಸ್ ಆಮೇಲೆ ನಾವು ಹೋಗಿದ್ದು ರಾಯರ ಮಠಕ್ಕೆ. ಇವತ್ತು ಗುರುವಾರ ಅಲ್ವಾ, ಸೊ ರಾಯರ ವಾರ ಆಗಿರೋದ್ರಿಂದ ನಾನು ರಾಯರ ಮಠಕ್ಕೆ ಹೋದೆ, ಅಲ್ಲಿ ರಾಯರ ಆಶೀರ್ವಾದ ತೊಗೊಂಡೆ. ಸೊ ಗೈಸ್ ನಾನು ಪ್ರತಿ ವಾರ ಗುರುವಾರ ಹೋಗ್ತೀನಿ ಗೈಸ್, ಒಂದು ಗುರುವಾರನೂ ನಾನು ಮಿಸ್ ಮಾಡಲ್ಲ. ಸೊ ಅಲ್ಲಿ ಅದಾದಮೇಲೆ ಸೀದಾ ಹೋಗಿದ್ದು ನಾವು ಶೆಲ್ ಸೆಲೆಕ್ಟಿಗೆ. ಅಲ್ಲಿ ಹೋಗಿ ಮ್ಯಾಗಿ ತಿಂದ್ಬಿಟ್ಟು ಸೀದಾ ಬಂದ್ವಿ ಗೈಸ್ ಮನೆಗೆ. ಓಕೆ ಗೈಸ್, ಮೇಲೆ ಇವಾಗ ಕೊಬ್ಬರಿ ಸುಡ್ತಿದ್ದಾರೆ, ಸೊ ಹೋಗೋಣ ನೋಡೋಣ. ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ನಾವೇನಕ್ಕೆ ಕೊಬ್ಬರಿ ಸುಡ್ತೀವಿ ಅಂತ. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕಿನಲ್ಲಿ ನಾಯಕನಹಟ್ಟಿ ಅಂತ ಒಂದು ಊರಿದೆ ಗಾಯ್ಸ್. ಸೊ ಅಲ್ಲಿ ವರ್ಷ ಒಂದು ಜಾತ್ರೆ ನಡೆಯುತ್ತೆ ಗಾಯ್ಸ್. ತಿಪ್ಪೇರುದ್ರಸ್ವಾಮಿ ಅಂತ ದೇವ್ರದ್ದು ಜಾತ್ರೆ ನಡೆಯುತ್ತೆ. ಸೊ ನಾವು ಅಲ್ಲಿಗೆ ಹೋಗೋಕ್ಕಾಗದೇ ಇಲ್ದರೆ ಇರೋದಕ್ಕೆ ಮನೆಯಲ್ಲೇ ದೇವ್ರ ಆಶೀರ್ವಾದ ತೊಗೊಂಡು ಕೊಬ್ಬರಿ ಸುಡ್ತೀವಿ ಗೈಸ್. ಸೊ ಅದಕ್ಕೋಸ್ಕರ ಆ ಕೊಬ್ಬರಿ ಸುಟ್ಟು ಪ್ರಸಾದ ಥರ ತಿಂತೀವಿ. ಇದು ನಾವು ಮತ್ತು ನಮ್ಮ ಎಲ್ಲ ಮನೆಯವರು ಸೇರಿಕೊಂಡು ಕೊಬ್ಬರಿ ಸುಟ್ಟಿದ್ದು ಗೈಸ್. ಸೊ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಟ್ಯಾಗ್ ಲೈನ್ ಇದೆ ಗೈಸ್, ಮಾಡಿದ್ದಷ್ಟು ನೀಡು ಭಿಕ್ಷೆ ಅಂತ. ನೀವು ಯಾವತ್ತಾದರೂ ನಾಯಕನಹಟ್ಟಿಗೆ ಹೋದರೆ ಸೊ ಅಲ್ಲಿ ನೋಡಿ, ಆ ದೇವಸ್ಥಾನದಲ್ಲೇ ಎದುರುಗಡೆನೇ ಅಲ್ಲಿ ಮೇಲೆ ಇದೆ, ಮಾಡಿದ್ದಷ್ಟು ನೀಡು ಭಿಕ್ಷೆ ಅಂತ. ಭಾಳ ಚೆನ್ನಾಗಿದೆ ಲೈನ್ ಮಾತ್ರ. ನಿಮ್ಗೆ ಅರ್ಥ ಆದರೆ ನನಗೆ ಕಾಮೆಂಟಲ್ಲಿ ಹೇಳಿ ಅದ್ರದ್ದು ಏನು ಅರ್ಥ ಅಂತ. ಸೊ ಯಾರ್ಯಾರು ಹೋಗಿದ್ದೀರಾ ನಾಯಕನಹಟ್ಟಿ ಊರಿಗೆ ದೇವಸ್ಥಾನಕ್ಕೆ, ಯಾರ್ಯಾರು ಹೋಗಿದ್ದೀರಾ ನನಗೆ ಕಾಮೆಂಟ್ ಮಾಡಿ ಹೇಳಿ ಗೈಸ್. ಸೊ ಈ ಕಾರಣಕ್ಕೋಸ್ಕರ ನಾವು ಕೊಬ್ಬರಿ ಸುಡೋದು. ಸೊ ಇಷ್ಟೇ ಗೈಸ್, ಏನೂ ಇಲ್ಲ. ಅಲ್ಲೇನೋ ವಿಸಿಟ್ ಅನ್ವಿತ್ ಏನು ಕೇಳ್ಕೊಂಡ ದೇವ್ರ ಹತ್ರ? ಅನ್ವಿತ್ ಏನು ಕೇಳ್ಕೊಂಡೆ ದೇವ್ರ ಹತ್ರ? ಅಜ್ಜಿ ಏನು ಕೇಳ್ಕೊಂಡ? ಅದು ಕೇಳ್ಕೊಂಡ ವಿದ್ಯಾ ಬುದ್ಧಿ. ನೀನೇನು ಕೇಳ್ಕೊಂಡ ವಿಜಿತ್? ಏನ್ ಕೇಳ್ಕೊಂಡೆ ಅದನ್ನ ಹೇಳು, ಹೋಗ್ಲಿ. ನನಗೆ ಹೇಳ್ಬೇಡ, ಆಡಿಯನ್ಸಿಗೆ ಹೇಳು. ಅದು ಆಡಿಯನ್ಸ್ ಅಲ್ಲ, ನಿನ್ನ ಫೋನು. ಅದು ನೋಡ್ತಿರೋದು ಆಡಿಯನ್ಸ್ ಅಲ್ಲ, ಅದು ನೋಡ್ತಿರೋದು ಆಡಿಷನ್ ಅಲ್ಲ, ನಿನ್ನ ಫೋನ್ ನೋಡ್ತಿರೋದು. ಐಫೋನ್ ಅದು ನೋಡ್ತಿರೋದು. ಮಾಡಿರೋ ವಿಡಿಯೋಸ್ ಎಲ್ಲ ಒಳ್ಳೆ ಲೈಕ್ ಸಿಗ್ಲಿ ಅಂತ ಬಿಡ್ಕೊ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗೆ ಜೈ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗೆ ಜೈ. ಮಾಡಿದಷ್ಟು ನೀಡಿ. ಹೌದು, ಒಳ ಪುರುಷರು. ಹೌದು. ನಮ್ಮ ಮನೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇದ್ದು ಒಳ್ಳೆ ಸ್ಟೋರೀಸ್ ಹಾಕೋದು. ತುಂಬ ಸ್ಟೋರಿ ಕೇಳಿ ನಮಗೆ ಫುಲ್ ಡೈಲಾಗ್ಸ್ ಎಲ್ಲ ನೆನಪಿದೆ. ಆಂಬಡೆ ಮೆಣಸಿನ್ಕಾಯಿ 1 2 3 4. ಓಕೆ ಗೈಸ್, ಅಮ್ಮವ್ರಿಗೇನು ಖಾರ ಮಂಡಕ್ಕಿ ಮತ್ತೆ ಮೆಣಸಿನ್ಕಾಯಿ ಬೇಕಿತ್ತಂತೆ, ಸೊ ತಗೊಂಡಿದ್ದೀನಿ. ಇವಾಗ ಮನೆಗೆ ಹೋಗ್ಬೇಕು. ಫುಲ್ ಕತ್ಲಾಗಿದೆ, ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್. ಮೇರ ಪೂರ್ತಿ ಕರೆಂಟ್ ತೆಗ್ದ್ಬಿಟ್ಟಿದೆ ಗೈಸ್. ನೋಡಿ ಪೂರ್ತಿ ಏನು ಕರೆಂಟ್ ಇಲ್ಲ ಪೂರ್ತಿ. ಮೇರ ಪೂರ್ತಿ ಆಫ್ ಆಗ್ಬಿಟ್ಟಿದೆ, ಫುಲ್ ಲೈಟ್ ಏನೇನು ಕತ್ಲಿಲ್ಲ. ನನ್ನ ಫ್ಲಾಶ್ ಲೈಟ್, ಮೊಬೈಲ್ ಫ್ಲಾಶ್ ಲೈಟ್ ಅಷ್ಟೇ ಆನ್ ಆಗಿರೋದು, ಇನ್ನೆಲ್ಲ ಕತ್ಲೆ ಗೈಸ್. ಅಲ್ಲಿ ಮೇಲೆ ಕೊಬ್ಬರಿ ಸುಡ್ತಿದ್ದಾರೆ, ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ನನ್ನ ತಮ್ಮನ ಟ್ಯೂಷನಿಂದ ಕರ್ಕೊಂಬರಕ್ ಬಂದಿದ್ದೀನಿ. ಅಲ್ಲಿದೆ ನೋಡಿ ಮೇಲೆ ಟ್ಯೂಷನ್, ಇಲ್ಲಿ ಕಾಣ್ತಿಲ್ಲ. ಅಲ್ಲಿದೆ ನೋಡಿ ಗೈಸ್. ಸೊ ಅದಕ್ಕೆ ಅಲ್ಲಿ ವೇಟ್ ಮಾಡ್ತಿದ್ದೀನಿ. ಟೈಮ್ ಇವಾಗ 8 ಗಂಟೆ ಆಗಿದೆ, 8:05 8:06 ಆಗಿರ್ಬೋದು. ಸೊ ವೇಟ್ ಮಾಡ್ತೀನಿ ಅವನಿಗೋಸ್ಕರ. ಬಟ್ ಇನ್ನು ಯಾಕೋ ಲೇಟ್ ಆಗಿದೆ ಗೈಸ್. ಡೈಲಿ ಬಿಡ್ತಾ ಇದ್ದಾರೆ 8 ಗಂಟೆಗೆ.
ಇವತ್ತು ಲೇಟ್ ಆಗೈತೆ ಗೈಸ್. ನೋಡಿ ನಮ್ಮ ಮನೆಗೆ ಯಾರು ಬಂದ್ಬಿಟ್ಟಿದ್ದಾರೆ ಇವತ್ತು. ಮಾಮ ಬಂದಿದ್ದಾರೆ, ಬೆಲ್ಲದ ಹಣ್ಣು ತಿಂತಿದ್ದಾರೆ. ಚಾ ಆಯ್ತಾ? ನನಗೆ ಸ್ಮೆಲ್ ಕಂಡ್ರೆ ಆಗಲ್ಲಪ್ಪ ಅದ್ರ ತಿನ್ಬೇಕು, ಒಳ್ಳೇದು. ಸ್ಮೆಲ್ ಒಂಥರ ಬರ್ತದೆ ನನಗೆ. ಬೆಲ್ಲದ ಹಣ್ಣು ಬೆಲ್ಲ ಹಾಕಿ ಹಾಕೊಡ್ಲಾ? ಬೇಡಪ್ಪ, ಅಣ್ಣ ಬಿಸಿ ಬಿಸಿ ಮೆಂತ್ಯ ಬಾತ್ ಅವತ್ತು ತಿಂತೀವಿ ಗೈಸ್. ಬಿಸಿ ಬಿಸಿ ಮೆಂತ್ಯ ಬಾತ್ ರೆಡಿ ಆಗಿದೆ. ಬಾಯಲ್ಲಿ ನೀರು ಬರ್ತೈತೆ. ತಡಿ ಮಮ್ಮಿ, ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಗೈಸ್. ಇವಾಗ ವಾಕಿಂದ ಬಂದು ಮಲ್ಕೊಂಡಿದ್ದೆ. ಬೆಳಗ್ಗೆ 4:15 ಹೋದ. ಇವಾಗ ಟೈಮ್ ಬಂದ್ಬಿಟ್ಟು 10:30 ಆಗಿದೆ. 10:30 11 ಗಂಟೆ ಆಗಿದೆ. ಇವಾಗ ಎತ್ತಿದ್ದೀನಿ. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಮತ್ತೆ ನಿಮಿಷ ಬ್ರಷ್ ಮಾಡಿಬಿಟ್ಟು ತಿಂತೀನಿ ನಾನು ಗೈಸ್. ಆಮೇಲೆ ಸ್ನಾನ ಮಾಡೋಣ. ಏನು ನೋಡ್ತೀಯ ರಿಷಿ? ಏನು ರೀಲ್ಸ್ ನೋಡ್ತಿದ್ಯಾ? ನೋಡೋದು ರಶಿಕಾ, ನೀನು ಬೈಲಿ, ನೀನು ನೋಡ್ಬಾ. ನೋಡಿದ್ಯಾ ನಾನು ರೀಲ್? ನೋಡಿದಾ ರಿಷಿಕಾ? ಚೆನ್ನಾಗೈತಾ? ಮಮ್ಮಿ ಫೋನ್ ನೋಡ್ದಾ? ಚೆನ್ನಾಯ್ತಾ ರಿಷಿ? ಹ್ಞೂ, ಚೆನ್ನಾಗಿಲ್ಲ ರೀಲ್ಸು? ಕೊಡಲ್ಲ. ಚೆನ್ನಾಗಿಲ್ಲ ಅಂತ್ಯಾ ಕೊಡಲ್ಲ. ಹೋಗಿ ಚೆನ್ನಾಗಿಲ್ಲ ಅಂತ. ಚೆನ್ನಾಗೈತಾ? ಚೆನ್ನಾಗಿಲ್ಲ ಕೊಡಲ್ಲ. ನಿಜನಾ? ಪ್ರಾಮಿಸ್ ಚೆನ್ನಾಯ್ತಾ? ಸರಿ. ಏನು ರೇಗಿಸ್ತಾರಪ್ಪ? ಇಷ್ಟು ಚಿಕ್ಕವರಿದ್ದಾರೆ, ಇಷ್ಟು ಸಣ್ಣಗೆ ಆಗ್ಲೇ ರೇಗ್ಸೋದು ಕಲ್ತಿದ್ಯಾ ಆಗ್ಲೇ? ಏನಿಲ್ಲ ಶಿಖಾ, ಇವತ್ತು ಆಯ್ತು. ನೀ ಏನಕ್ಕೆ ಬಂದೆ ಹೇಳಿ ಇವತ್ತು ಮನೆಗೆ? ನಾನು ಕರ್ದ ನಿಂಗೆ ಬಾ ಅಂತ. ಏನಕ್ಕೆ ಬಂದೆ? ಹಾಂ, ಮಮ್ಮಿ ಹೇಳ್ತಾ? ಆಯ್ತು, ಮಮ್ಮಿ ಹೇಳಿದ್ರೆ ಬಂದ್ಬಿಡ್ತೀಯ ನೀನು? ಏನು? ಥ್ಯಾಂಕ್ ಯು ಬ್ರೋ. ನಿಂಗೆ ತಂಗಿ ಕೊಡೋ. ನೋಡಿ, ಓ ಜಸ್ಟ್ ಮಿಸ್ ರಶಿಕಾ, ಜಸ್ಟ್ ಮಿಸ್ ರಶಿಕಾ. ಹತ್ರದಿಂದ ಹೋಗ್ಬಿಡಿ ಹೇಳ್ತೀನಿ. ಹತ್ರದಿಂದ ಹೋಗಮ್ಮ. ಹತ್ರ ಹೋಗು. ಇಲ್ಲ ಹತ್ರ ಹೋಗೇ. ಹತ್ರ ಹೋಗು. ಹೊಡಿ. ಹತ್ರ ಹೊಡಿ. ಬಿತ್ತು. ನೀವಪ್ಪ ಆರಾಮ್ ಮಲ್ಕೊಂಡಿದ್ದಾರೆ ಬಿಡ್ರ, ಅವ್ರಿಗೂ ಬಿಡಲ್ಲಲ್ರ ನೀವು ಗೈಸ್. ಇವಾಗ ಯಾರ್ದ ಅನ್ನನೇ? ಏಯ್ ಹೋಗ, ಸುಮ್ಮನೆ ಸಿಗೋಗ. ಹೇಳ್ಕೊಡಮ್ಮ ನಂಗೆ. ಹೇಳ್ಕೊಡಮ್ಮ, ನಂಗೆ ಬರಲ್ಲ. ಫಾರ್ ಅಮ್ಮ. ಓಕೆ. ಆಕಾಶ. ಆನೆ. ಆಮೆ. ಇಲಿ. ಇತಾಚಿ. ಮತ್ತೇನಿದು? ಇಣಚಿ. ಓಕೆ. ಈಶಾ. ಈಜು. ಮತ್ತೆ ಆಮೆ. ಮತ್ತೆ ನೀನ್ ಸುಮ್ನಿರು ಹೇಳಿ. ಉಂಗುರ. ಉಗುರು. ಊಟ. ಇದು ಮಾತ್ರ ಕರೆಕ್ಟಾಗಿ ಹೇಳ್ತಿಯಲ್ಲ. ಕುಳ್ಳಿ. ಊರು. ಏಯ್ ರೂ, ಅದು ರೂ. ಋಷಿ. ಋತು. ರೂ ಹೇಳು. ರೂ ಲೂ ಅಲ್ಲಮ್ಮ. ರೂ. ಸರಿ ಆಯ್ತು. ಎಮ್ಮೆ ಎಲ್ಲೈತ? ಎಲ್ಲೈತ ನೋಡ. ಎಮ್ಮೆ ಎಲ್ಲೈತು? ಸೇವಲ್ಲ ತೆಗಿತೀನಿ. ಎಲೆ.
ಬೇಡ ಬೇಡ ಸುಮ್ಮನಿರು. ಮತ್ತೆ ಇವಾಗ ಏ ಅಲ್ಲ ಏ ಏನದು ಏನದು ಅಣ್ಣ ಹೇಳಣ್ಣ ಅದು ಏನದು ಏನಿದು ಏ ಎತ್ತು ಏನದು ಎತ್ತುನ ಐಯಿಂದ ಐರಾವತ. ನೀನ್ ಸುಮ್ನಿರೋ ಇದೇನಮ್ಮ ಇದೇನೋ ಸುಮ್ನಿರೋ ನೀನು. ನೋಡು ಪಾಪ ಇವಳಿಗೆ ಫುಲ್ ಕನ್ಫ್ಯೂಸ್ ಮಾಡ್ತೇನೆ. ಸುಮ್ಮನೆ ಹೇಳ. ಇಷ್ಟೆಲ್ಲ ಹೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ ನೀನು, ಇವಾಗಲೇ ಗೊತ್ತಾಗಿದ್ದು. ಕರಡಿ ಇಲ್ಲ ಕರಡಿ ಕರಡಿ. ಸೇಮ್ ಹಂಗೆ ಸೇಮ್ ಹಂಗೆ ಆಡ್ತಾನೆ ನೋಡಿ. ಮಸಾಲೆ ತಿಂದ ಪತಾಲೆ ಆಯ್ತು. ದುಡ್ಡು ಕೊಟ್ಟು ಬಂದ ಇಲ್ಲ? ಯಾಕೆ ಕೊಟ್ಟಿಲ್ಲ ದುಡ್ಡು? ನಮ್ದು ಹೋಟ್ಲು ನಮ್ದಲ್ಲ, ಅದು ನಿಮ್ದು ಹೋಟ್ಲು. ಇಬ್ರದ್ದು ಹೋಟ್ಲು ಅದು. ನಿಂದೆ ಹೋಟ್ಲು. ಯಾರ್ದು ಹೋಟ್ಲು? ನಿಂದ ಬಂದ್ಬಿಡು ಬಾರಿ. ನಿಂದಲ್ಲ ಹೋಟ್ಲು, ನಿಂದಲ್ಲ. ರಿಷಿದು ಹೋಟ್ಲು. ರಿಷಿದು. ಗೈಸ್ ನೋಡಿ, ಇದು ನಮ್ಮ ಕರಣ ಒಂದು ಔಟ್ಫಿಟ್. ಇವಳು ಯಾಕೆ ಹಿಂಗೆ ಹೋಗಿ ಹೋಗ ಕಡೆ. ಓಕೆ ಗಾಯ್ಸ್, ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರು ಬೇಗ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ನಿಮಗೆ ಹೊಸ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್.